Yes. Next movement in the direct Canaan nation. Canaan ಇದಕ್ಕಿಂತ ಕರ್ಕೊಂಡು ಹೋಗ್ತಾರೆ. ನಿಮ್ಮನೇಲಿ ಯಾವ ರೀತಿ ಇಸ್ರೇಲಿಗೆ ಯಾವ ಮೇಲೂ ಕಡಿಮೆ ಆಗಲ್ಲ, ನಿಮ್ಮಲ್ಲಿ ಯಾವತ್ತೂ ಕಡಿಮೆ ಇರಲ್ಲ. ನಿಮ್ಮಲ್ಲಿ ಯಾರು ನಿಮ್ ಕೇವಲವಾಗಿ ಅವ್ರ ಪತನ ಗ್ಯಾರಂಟಿ. ಒಬ್ಬ ಅಲ್ಪನ್ನು ತೆಗೆದು ದೇವರು ಏನ್ ಮಾಡ್ತಾರೆ ಅಂತ ಹೇಳ್ತಾರೆ, ಸಾಕ್ಷಿಯಾಗಿರ್ತಾರೆ. ಯಾಕಂದ್ರೆ ದೇವರು ನೋಡೋದು ಮನುಷ್ಯನ ಹೊರಗಿನ
ಹೇಳ್ಬೇಕಾದ್ರೆ ರಿಸೀವ್ ಮಾಡೋ ಟೈಮಲ್ಲಿ ಹೂ ಅಂತ ಹೇಳಿದ್ರೆ ಆಗಿದ್ದವು ಮಾಡಿದ್ರೆ ನೋಡ್ತೀವಿ ಅವನ ಜೀವನೇ ಇಲ್ಲ. ಏಸಪ್ಪ ಏನೇನು ಹೇಳ್ತಾರೆ ನಿಮ್ಮ ಜೀವನ 100ಕ್ಕೆ 100 ಅದನ್ನು ಅದನ್ನ ಜೀವಿತದಲ್ಲಿ ಮಾಡೇ ಮಾಡ್ತಾರೆ. ಆದ ನಂಬಿಕೆಸ್ತನಾದ ಅದು 10 ಜನ ಹೋಗ್ಬೇಕಾದ್ರೆ ಹೇಳ್ತಾರೆ ಹೋಗಿ ಯಾಜಕ ಮೈ ತೋರಿಸಿ ಅಷ್ಟೇ ಹೇಳಿದ್ರು. ಅವ್ರು ಅಲ್ಲಿಂದ ಇಮ್ಮಿಡಿಯೇಟ್ ಏಸಪ್ಪನ ಆ ಕಡೆ ಕಾಲಿದ್ದಷ್ಟೇ ಇಮ್ಮಿಡಿಯೇಟ್ ಗುಣ ಆಗ್ಬಿಡ್ತಾರೆ. ಇಮ್ಮಿಡಿಯೇಟ್ ಅವ್ರಿಗೆ ಗುಣ ಆದ ಅವ್ರು ಹೋಗ್ಬೇಕಾದ್ರೆ ನೋಡಿ ದಾರಿ ನೋಡ್ಕೊಂಡಿದ್ದವ್ರು. ದಾರಿ ಹೋಗಿ ನೋಡ್ಕೊಂಡು ದೇವರು ಇಲ್ಲಿ ಬಂದಿರೋ ಒಬ್ಬೊಬ್ಬರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಾಗಿ ಅದ್ರ ಸರಿಯಾಗಿ ಸ್ತೋತ್ರಗಳು ಯಾರು ಆ ಸರಿಯಾಗಿ ಮುಖದ ಸ್ತೋತ್ರಗಳು ಯಾರು ಹೇಳ್ತಿದ್ದಾರೆ. 9 ಜನ ಎಲ್ಲಿ ಯಾಕೆ ಬಂದಿಲ್ಲ ಅವರು? ಕಾಯಿಲೆ ಬಂದಾಗ ಬಂದು ದೇವ್ರ ಹತ್ರ ಆ ಕಾಯಿಲೆ ಗುಣ ಆದ್ಮೇಲೆ ದೇವ್ರೇ ಬರ್ಬಿಟ್ರು. ಆ ಒಬ್ಬ ವ್ಯಕ್ತಿ ಮಾತ್ರ ಬರ್ತಾ ಇದ್ದಾರೆ. ಆ ಒಬ್ಬ ವ್ಯಕ್ತಿ ಮಾತ್ರ ಬರ್ತಾ ಇದ್ದಾರೆ. ಆ ಒಬ್ಬ ವ್ಯಕ್ತಿ ಅನ್ಯ ದೇಶದವರು ಬರ್ತಾ ಇದ್ದಾನೆ ದೇವರಿಗೆ ಉಪಕಾರ ಸ್ತೋತ್ರ ಮಾಡಕ್ಕೆ. ಎಸ್ ಸೋರಿ ಬಾಕ ರಿಷಿಯ ಲಾಭ ಓರಿ ಲಾಭ ಶಿಯ ಲಾಭ ಓರಿ ಲಾಭ ಶಿಯ ಲಾಭ ಓರಿ ಬಾಕ ರಿಷಿಯ ಲಾಭ. ನಮ್ಮ ಜೀವಿತದಲ್ಲಿ ದೇವರು ಮಾಡೋ ಒಂದೊಂದು ಉಪಕಾರ, ಎಸ್ ಒಂದೊಂದು ಉಪಕಾರ ನೀವು ಜೀವಿತದಲ್ಲಿ ಒಬ್ಬೊಬ್ಬರು ಪರೀಕ್ಷೆ ಮಾಡ್ಕೋಬೇಕಾದ್ರೆ ಎಸ್ ಅದನ್ನೇ ಹೇಳ್ತಿದ್ದು ಸುಧಾ ಉಳಿಯಂಗೆ ಇರಲಿಲ್ಲ. ಲೈಫ್ ಪುನರುತ್ಥಾನ ಕೊಡುತ್ತದೆ. ಏಸಪ್ಪ ನಿಮ್ಮ ಜೀವನ ತಿರುಗಿ ನಿಮಗೆ ತಿರುಗಿ ಕೊಡುತ್ತದೆ. ಎಸ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓರಿ ಬಾಕ ರಿಷಿಯ ಲಾಭ ಲಿಗ ಲಾಭ ರಿಷಿಯ ಲಾಭ ಓರಿ ಲಾಭ ಎಷ್ಟೊಂದು ಉಪಕಾರ ಮಾಡಿದ ದೇವರು. ಎಸ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓರಿ ಬಾಕ ರಿಷಿಯ ಲಾಭ ಆ ಉಪಕಾರ ನಡೆಸ್ಕೊಳ್ಳೋರಿಗೆ ಮಾತ್ರನೇ ಇನ್ನೂ ಟಾಪ್ನಲ್ಲಿ ಹೋಗೋದು. ನಮ್ಮ ಮಧ್ಯದಲ್ಲಿ ದಿನೇಶರಿಗೆ ದೇವರು ಇನ್ನೂ ಟಾಪ್ನಲ್ಲಿ ತೆಗೆದುಕೊಂಡು ಹೋಗ್ತಾರೆ. ನಿಮಗೆ ಇತ್ತೀಚೆಗೆ ಬರ್ತಾ ಬರ್ತಾ ಆತ್ಮಿಕ ಕಣ್ಣು ಹೆಂಗೆ ದೇವರು ಓಪನ್ ಮಾಡ್ತಿದ್ದಾರೆ ಅಂದ್ರೆ ಒಂದೊಂದು ವಿಷಯಗಳಿಗೂ ನೀವು ಹೇಳ್ತಿದ್ದ ನನ್ನ ಜೀವನ ಏಸಪ್ಪ ಏಸಪ್ಪ ಏಸಪ್ಪನೇ ಅಂತ ಹೇಳಿ ನಿಮಗೆ ಕ್ಲಾರಿಫಿಕೇಶನ್ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸಭೆ ಅಂದ್ರೆ ಏನು ಅದು ವ್ಯಾಲಿನ ದೇವರಿಗೆ ತೋರಿಸಬೇಕಾದ್ರೆ ನೀವು ರಿಯಲ್ ಆಗಿ ಆರ್ಟ್ಫುಲ್ ಆಗಿ ನೀವು ಹೃದಯಪೂರ್ವಕವಾಗಿ ಒಪ್ಕೊಳ್ತೀರಾ ನೀವು ಅದನ್ನ. ಅದಕ್ಕೆ ದೇವರು ಆದ್ರೆ ನಿಮ್ಮವರೇನೆ ನಿಮ್ಮನ್ನ ಮುಂದೆ ಮಾತ್ರ ಚೆನ್ನಾಗಿ ನೋಡ್ತಾರೆ, ಹಿಂದೆ ನಿಮ್ಗೆ ಸಹಿತದೆ. ನಿಮಗೆ ಕೇಳ ಬಯಸಕ್ಕೆ ನೋಡ್ತಾರೆ, ಕೇಳ ಬಯಸಕ್ಕೆ ನೋಡ್ತಾರೆ. ಬಟ್ ದೇವರು ನಿಮ್ಮನ್ನ ಕೇಳಲ್ಲ. ಇನ್ನು ಯಾವ ರೀತಿ ಇಸ್ರೇಲ್ ಆಶೀರ್ವಾದ ಮಾಡ್ಕೊಂಡು ಇನ್ನೂ ನಿಮಗೆ ಇದ್ದದ್ದು ಇನ್ನೂ ಹೆಚ್ಚಾಗಿದೆ. ಯಾವ ಮೇಲೂ ಕಡಿಮೆ ಇರಲ್ಲ, ಯಾವ ಮೇಲೂ ಕಡಿಮೆ ಇರಲ್ಲ. ಎಸ್ ಅದನ್ನೇ ಕೆಲವರು ಹೇಳ್ತಾ ಇದ್ದಾರೆ, ಕೃಷ್ಣ ನೀವು ಎಲ್ಲಿಂದ ಇದ್ರಿ? ನೀವು ದೇವರಿಗೆ ಸರಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದಾರೆ 5 ರೂಪಾಯಿ ಬಡ್ಡಿ ಕಟ್ತಾ ಇದ್ದೀವಿ. 0 ಅಂತ ಇದ್ದಿದ್ದು ಎಲ್ಲ ಕಳ್ಕೊಂಡು 0. ಮತ್ತು ದೇವರು ನಿಮ್ಮನ್ನ ತಿರುಗಿ ಎಲ್ಲಿ ಸ್ಥಾಪನೆ ಮಾಡಿ ಯಾವ ಲೆವೆಲಿಗೆ ಕರ್ಕೊಂಡು ಬಂದಿದ್ದಾರೆ. ಅದು ನೀವು ನೆನ್ಪು ಮಾಡ್ಕೋಬೇಕಾದ್ರೆ ನಿಮ್ಮ ಮನೇಲಿ ಕೂರಕ್ಕೆ ಆಗಲ್ಲ. ನಿಮ್ಮ ಮನೇಲಿ ಕೂರಕ್ಕೆ ಆಗಲ್ಲ. ಅಯ್ಯೋ ನಾನು ಉಳಿದ ದೇವರಿಂದ ಅಲ್ವಾ, ನನ್ನ ದೇವನ ಅಪ್ಪ ನನ್ನ ಶುಕ್ರಾಶನ 3 ದಿನ ಹೋಗ್ಬೇಕಪ್ಪ ನಾನು ಸನ್ನಿಧಿಗೆ. ಆಗ ನೀವು ಕೂಡು ಕುಪ್ಪಳಿಸಿ ವರ್ಷ ಮಾಡ್ಬೇಕು. ಅಲ್ಲಿ ತೋರ್ಸೋಂಥದ್ದು ರಿಯಲ್ ಪ್ರೀತಿ ದೇವರನ್ನ ಇಟ್ಟಿರೋಂಥದ್ದು. ಇನ್ನು ಅನೇಕರಿಗೆ ಹೇಳ್ತಾರೆ ಶುದ್ಧಿ ಮಾಡ್ಕೊಳ್ಳಿ, ಹೃದಯದಲ್ಲಿ ಆಟ ಆಡಬೇಡಿ. ನಿಮ್ಮ ಹೃದಯ ನಿಮಗೆ ಚೀಟ್ ಮಾಡ್ತಾ ಇದೆ, ನಿಮ್ಮ ಹೃದಯ ನಿಮ್ಮನ್ನು ವಂಚನೆ ಮಾಡ್ತಾ ಇದೆ. ಯಾಕಂದ್ರೆ ದೇವರು ನೇರವಾಗಿರುವುದನ್ನೇ ನೋಡೋದು, ನೇರವಾಗಿರುವುದನ್ನೇ ನೋಡೋದು ದೇವರು. ದೇವರು 24/7 ನೀವು ಏನೇನು ಮಾಡ್ತಿರ್ತಾರೆ ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ, ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ. ಸಾಕು ಆಟ ಆಡಿದ್ವಿ, ಸಾಕು. ಒಂದೊಂದು ವಿಷಯಕ್ಕೂ ಯಾರು ಶಾತಮ್ಮ ನೀವು ಅರ್ಕೆ ಮಾಡ್ಬೇಕು. ನೀವೇನು ನಾನು ಮಾಡಿದ್ದೆ ಸರಿ ಇಲ್ಲ, ಒಂದಲ್ಲ ಎಲ್ಲ ಅನೇಕ ವಿಷಯಗಳು ಮಾಡಿದ್ರೆ ನೀವು ಬೇರೆ ನೋಡಿ. ನೀವು ದೇವರ ಮೆಸ್ಸಲ್ಲಿ ನಿಮ್ಮ ಮಕ್ಕಳ ಮೆಸ್ಸಲ್ಲಿ ನೆಂಟು ಮೆಸ್ಸಲ್ಲೇ ಹೋಗಾಗಿದೆ. ನೀವು ಸ್ಟಾಪ್ ಮಾಡಿ, ನೀವು ಅದು ಅರ್ಕೆ ಮಾಡಿದ್ದೇವೆ. ನಾನು ಇಷ್ಟು ದಿನ ನಾನು ನಂಬಿ ನೋಡಿದ್ರೆ ನಿಮ್ಮ ಜೀವನ ದೇವ್ರ ಕೃಪೆಯಿಂದ ನೀವು ಎಂತ ಭಯಂಕರ ಹೋರಾಟಗಳು ಆ ಕಾಯಿಲೆಗಳು ಬಂದ್ರೆ ಇಲ್ಲಿವರೆಗೂ ನೀವು ಬದುಕಿದ್ದೀರ ಅಂದ್ರೆ ದೇವ್ರ ಕೃಪೆ. ಅದು ಮಗಾಲ ನಿಮ್ ಸಜ್ಜಲ ಬಂದಿದ್ದಲ್ಲ, ನೀವೆಷ್ಟು ನೀವು ಆ ತಪ್ಪು ನೀವು ರಿಯಲ್ ಆಗಿ ಒಪ್ಕೊಂಡಿಲ್ಲ. ನೀವು ಒಂದೊಂದು ಮಾಡಿದ್ವಿ ಮಿಸ್ಟೇಕ್ ರಿಯಲ್ ಆಗಿ
ಆಗಿಲ್ಲ ಅದು. ಎಸ್, ಬೇರೆ ಅದನ್ನೇ ಹೇಳ್ತಾರೆ, ನರ ಮನುಷ್ಯನಿಗೆ ಭಯ ಪಡೋದು ನೀನೆಂತವನು. ಯಾಕೆ ಮನುಷ್ಯನಿಗೆ ಎದುರ್ತೀರಾ ನೀವು? ಯಾಕೆ ಮನುಷ್ಯನಿಗೆ ಎದುರ್ತೀರಾ? ಜೀವ ಕೊಟ್ಟದ್ದು ನನ್ನ ದೇವರು ಏಸಪ್ಪ. ಅದನ್ನೇ ಹೇಳ್ತಾರೆ, ಮನುಷ್ಯರ ಮುಂದೆ ಯಾವುದೇ ಕಾರಣಕ್ಕೂ ನೀವು ಹಿಂದೆ ಮುಂದೆ ಆಡಬೇಡಿ, ನೇರವಾಗಿ ದೇವರನ್ನ ನೋಡ್ತಾ ಇದ್ದಾರೆ ಅಂತಾನೆ ಮಾತಾಡ್ಬೇಕು. ಅದನ್ನೇ ಹೇಳ್ತಾರೆ ರೂಪಂಗೆ, ಯಾವ ವಿಷಯದಲ್ಲಿ ಮಾತಾಡಬೇಡ, ಮನುಷ್ಯರು ಒಂದಾಗಿ ಮಾತಾಡಲೇಬೇಡ ಅಂದ್ರೆ ಅದನ್ನು ಒಂದೊಂದು ವಿಷಯಗಳಿಗೂ ಒಂದು ದೇವರನ್ನು ಆರಾಧ ಮನುಷ್ಯರ ಮೆಸೇಜ್ ಹೋಗಲೇಬೇಡಿ. ಅದನ್ನೇ ಹೇಳ್ತಾರೆ ದೇವರಿಗೆ ಮನುಷ್ಯರ ಮೆಸೇಜ್ ಮಾಡಲೇಬೇಡ, ರಾಂಗ್ ಅದು, ತುಂಬಾನೇ ರಾಂಗ್ ಅದು. ದೇವರು ಇಷ್ಟನೇ ಪಡಲ್ಲ, ಅದು ಮಾಡಲೇಬೇಡ, ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ನ ಮಾಡಬೇಡ. ನಮಗೆ ಪ್ರತಿಯೊಂದು ಜೀವಿತದಲ್ಲಿ ಮಾಡುವುದು ಉಪಕಾರ ನಮ್ಮನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಏಸಪ್ಪ. ಯಾರು ಬಿಡಿಸಲಾರಂತ ಪರಿಸ್ಥಿತಿ ನಾವು ಇವತ್ತು ಮಂಗಳ ಸೃಷ್ಟಿಗೆ ಬಿಡುಗಡೆ ಮಾಡಿದ್ದು ನೇರವಾಗಿ ಏಸಪ್ಪನೇ ಹೋಗಿದ್ರು ಮನೆಗೆ. ಎಷ್ಟು ಹೋಗಿ ಅಲ್ಲಿ ಮಿರಾಕಲ್ ಸ್ಟಾರ್ಟ್ ಮಾಡಿ ಹಿರಿಯ ಮನೆಗೆ ಅಲ್ಲಿ ಹೋಲಿ ಸ್ಪಿರಿಟ್ ಹೋಗಿ ಅಲ್ಲಿ ಇರುತ್ತೆ, ಆ ಸಾಲ ತೀರಿಸಿದ್ರು, ಅದೇ ಹೋಲಿ ಸ್ಪಿರಿಟ್ ಅವ್ರ ಜೀವಿತದಲ್ಲಿ ಕಾರ್ಯ ಮಾಡಲಾಗಿದೆ. ಅದು ಮನುಷ್ಯರಿಗೆ ಅರ್ಥ ಆಗ್ತಿಲ್ಲ, ಅವರಿಗೆ ಮಾತ್ರ ಕ್ಲಿಯರ್ ಆಗಿ ಗೊತ್ತಾಗ್ತದೆ ದೇವರು ಮಾಡಿದ ಕಾರ್ಯ. ಆದರೆ ದೇವರು ಹೇಳಲಾಗಿದೆ, ನಿಮ್ಮನ್ನ ಆ ಪರಿಸ್ಥಿತಿಗಳು ಏಸಪ್ಪ ಏನ್ ಹೇಳಿದ್ರು ಅದು ನಿಮಗೆ ಜೀವನದಲ್ಲಿ ಮಾಡ್ತಾ ಇದ್ದಾರೆ. ಮನುಷ್ಯನ ಮಾತಾಡೋದು ಬೇಡ, ಯಶದ ಸಾಕು. ಆ ಮನುಷ್ಯರ ಮುಂದೆ ಡ್ರಾಮಾ ಸಾಕು, ಆ ಮನುಷ್ಯರ ಮುಂದೆ ಆಡೋ ಕಣ್ಣೀರು ಡ್ರಾಮಾ ಸಾಕು. ನೀವು ಅಳಬೇಕಾದ್ರೆ ಹೇಳಿದ್ರೆ ಮಾತ್ರ ಅಳಿ. ನೀವು ಆ ಮನುಷ್ಯರ ಮುಂದೆ ಕಣ್ಣೀರು ಹಾಕೊಂಡು ಡ್ರಾಮಾ ಆಡ್ಬೇಡಿ, ತಿಳಿಯಲ್ಲ ಅದು. ಯಾರು ಬೆಲೆ ಕೊಡಲ್ಲ ಕಣ್ಣೀರಿಗೆ, ಯಾರು ಬೆಲೆ ಕೊಡಲ್ಲ ಅದು. ನೀವು ತಿಳ್ಕೊಂಡಿದ್ದೀರಾ, ನನ್ನ ಕಣ್ಣೀರು ಹಾಕ ತಕ್ಷಣನೇ ನನಗೆ ಬೆಲೆ ಕೊಡ್ತಾರೆ, ಬೆಲೆ ಕೊಡಲ್ಲ ಅದು. ಇನ್ನು ಕೇವಲವಾಗಿ ನೀವು ನೋಡ್ತಾರೆ ಡ್ರಾಮಾ ಅಂತ ಹೇಳ್ಬಿಡ್ತಾರ ಅದನ್ನು. ಅಳಬೇಕಾದ್ರೆ ಏನು ಮುಂದೆ ನೀವು ಬದುಕಿದ್ರೆ ದೇವ್ರ ಕೂಡ ಅದು ನೆನಪು ಮಾಡ್ಕೊಳ್ಳಿ. ನೆಗೆಟಿವ್ ಮಾತಾಡ್ಬೇಡಿ, ನೀವು ಎಲ್ಲಿ ಕೂತು ನಿಂತು ಮಾತಾಡ್ಬೇಡಿ, ನೆಗೆಟಿವ್ ಮಾತು ಮಾತಾಡಬೇಡಿ. ಎಲ್ಲಿ ಕೂತು ನಿಂತು ಇರಬೇಕಾಗಿ ದೇವರಿಗೆ ಸ್ತೋತ್ರ ಹೇಳಿ, ದೇವರಿಗೆ ಸ್ತೋತ್ರ ಹೇಳಿ. ಥ್ಯಾಂಕ್ ಯು ಪೊಲೀಸ್ ಬಿಡುಗಡೆ ಬಿಡುಗಡೆ ಜಯಘೋಷ ರಾಜ್ಯ. ಒಬ್ಬೊಬ್ಬರ ಮನೆ ಜಯಘೋಷ 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 ರಾಜ್ಯ. ಇನ್ನೂ ಸಾಕಾಗ್ತಿಲ್ಲ, ಅರ್ಥಂತವರು ನಿಮ್ಗೆ ಇನ್ನೂ ಮಿರಾಕಲ್ ನಡೆಯುತ್ತೆ. ನಿಮ್ಮ ಆಟದ ಭಕ್ತಿ ನೀವು ತಿಳ್ಕೊಂಡಿದ್ದೀರ ತಾಯಿ ಮಗ, ಅದು ಯಾವುದೇ ಕಾರಣಕ್ಕೂ ಅದು 50% ಹೋಗಿಲ್ಲ, 50% ಸಾಕಾಗ್ತಿಲ್ಲ ಅದು. ಯಾವಾಗ ಹೃದಯಪೂರ್ವಕವಾಗಿ ನೀವು ಆರಾಧನೆ ಮಾಡ್ತಿದ್ರೆ ನಿಮಗೆ ಏನೇನು ಮಿಸ್ ಆಗಿತ್ತು ಬೇಗನೆ ಬಂದು ನಿಮಗೆಲ್ಲ ಸೇರುತ್ತೆ, ಎಲ್ಲ ಸೇರುತ್ತೆ, ನಿಮ್ಗೆಲ್ಲ ಬಂದು ಸೇರುತ್ತೆ. ನೀವು ಅಲ್ಲಿ ಗೊತ್ತಾಗುತ್ತೆ ದೇವರು ರಿಯಲ್ ಆಗಿ ಬಾಯ ಭಕ್ತಿ ಮಾಡೋರಿಗೆ ಹೆಂಗೆ ದೇವರ ಮಕ್ಕಳನ್ನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ.
ಬಾಣ ತನಕ ಇರುವುದಾಗಿರಲಿ. ಆಮೇನ್ ಆಮೇನ್. ಜಯ ಕೊಡ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯಾರ್ಯಾರು ಹೆಸರು ಕರೆದವರು ಫಸ್ಟ್ ಮುಂದೆ ಬನ್ನಿ. ಫಸ್ಟ್ ಹೆಸರು ಅವರು, ಆಮೇಲೆ ಸಾಕ್ಷಿಗಳು ಹೇಳೋರು ಮುಂದೆ ಬನ್ನಿ ದಯವಿಟ್ಟು. ಯಾರು ಎಲ್ಲೂ ಹೋಗ್ಬೇಡ್ರಿ, ಮುಂದೆನೇ ಇದ್ದು. ಯಾರು ಹೆಸರು ಕರೆದವ್ರು ಮುಂದೆ ಬನ್ನಿ. ಹಾಂ, ಅವ್ರುಗಳು ಮಾತಾಡ್ರಿ. ಏನಾದ್ರು ಮಾತಾಡಿದ್ರೆ ಬೇಗ. ಹೆಸರು ಕರೆದವ್ರು ಮಾತಾಡಿದ್ರೆ ಬೇಗ ಮಾತಾಡ್ರಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಪ್ರಾರ್ಥನೆಗೆ ಬಂದಾಗ ಇಲ್ಲ ಹತ್ತಿರನೇ ಇರಿ, ಸಾಕ್ಷಿ ಕೇಳಿಸ್ಕೊಳ್ಳೋದು, ದೂರ ಹೋಗ್ಬೇಡಿ. ಪ್ರಾರ್ಥನೆ ಮಾಡುವಾಗ ನಾನು ಪ್ರೇಯರ್ ಮಾಡ್ಕೊಂಡಿದ್ದೆ. ಶೋಭಕ್ಕ ನನಗೆ ಪ್ರವಾದನೆ ಹೇಳ್ಬೇಕಂತ. ಅವರು ನನಗೆ ಪ್ರವಾದನೆ ಹೇಳಿದರೆ ನನಗೆ ಸಮಾಧಾನ. ಯಾಕಂದರೆ ಅವ್ರು ಹೇಳಲ್ಲ, ಅದು ಏಸಪ್ಪನೇ ಅವರ ಮೂಲಕ ಪ್ರವಾದನೆ ಹೇಳಿಸುವಂಥವ್ರಾಗಿದ್ದಾರೆ. ಅವ್ರು ಹೇಳಿದ ಒಂದೊಂದು ಪ್ರವಾದನೆ ನಮ್ಮ ಜೀವಿತದಲ್ಲಿ ನೆರವೇರ್ತಿದೆ. ಇದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರ ಹೇಳ್ತೀನಿ. ಅದೇ ರೀತಿಯಲ್ಲಿ ದೇವರು ನಮ್ಮ ದೇಶದಿಂದ ಇಸ್ರಾಯೇಲ್ನ ಯಾವ ರೀತಿ ಬಿಡುಗಡೆ ಮಾಡಿ ಕಾನಾನ್ ದೇಶಕ್ಕೆ ಎಲ್ಲ ಅದ್ಭುತವಾದ ಸ್ಥಳಕ್ಕೆ ದೇವರು ಕರೆದುಕೊಂಡು ಬಂದ್ರು. ಅದೇ ರೀತಿ ದೇವರು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರು. ಅದನ್ನ ನಂಬ್ತೀನಿ, ಅದನ್ನ ನಾನು ರಿಸೀವ್ ಮಾಡ್ತೀನಿ. ಖಂಡಿತ ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ದೇವರು ಅದೇ ರೀತಿ ನೋಡಿ ಅದ್ಭುತ ಆಗಿದೆ. ಆದ್ರೂ ಅವ್ರು ಹೇಳ್ತಾರೆ ನಮಗೆ ದೇವ್ರು ತಿಳಿಸ್ಬೇಕು ಪ್ರವಾದನೆ ಮೂಲಕ. ಈಗ ನಿಮ್ಗೆ ಆಶ್ಚರ್ಯ ಆಗೋದು ಏನಪ್ಪ ಅವರ ಹೆಸರು ಬರುತ್ತೆ ಅವಾಗ ನೋಡಿ. ಅವ್ರು ಪ್ರೇಯರ್ ಮಾಡ್ಕೊಂಡು ಬಂದವ್ರೆ ನೋಡ್ರಿ. ಹಲ್ಲೆಲೂಯಾ. ಬೇಗ ಬೇಗ ಸಾಕ್ಷಿ ಹೇಳೋರು. ಮತ್ತೆ ಮೊನ್ನೆ ನಾವು ಒಂದು ಕೆಟ್ಟ ಒಂದು ಅನಾಹುತದಿಂದ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗೋಂಥ ಒಂದು ದೃಶ್ಯ ನಮಗೆ ಎದುರಾಯಿತು. ಆದರೆ ನಮಗೆ ಅದೊಂದು ಭಯ ಆಯ್ತಾ ಇತ್ತು. ಆದರೆ ನಾನು ಕ್ಷಣನೇ ನಾನು ಶೋಭಕ್ಕೆ ಫೋನ್ ಮಾಡಿ ಹೇಳಿದೆ ಹಿಂಗಾಗಿದೆ ಅಂತ. ಅದೇನಿಲ್ಲ, ಅದೊಂದು ಯಾವ ಒಂದು ದೊಡ್ಡ ಅನಾಹುತ ಬಂದ್ರೂ ಏಸಪ್ಪ ಬಿಡಿಸೋಕ್ಕೋಸ್ಕರ ಅದೊಂದು ಅದ್ಭುತ ಕಾರ್ಯ ಮಾಡೋದಕ್ಕೋಸ್ಕರ ಅದು ನಡೆದಿದೆ ಅಂತ ಹೇಳಿದರು. ಮತ್ತು ಅದೇ ರೀತಿಯಲ್ಲಿ ನಾನು ಸೋಮವಾರ ನಾವು ಹೋಗಬೇಕಾಗಿತ್ತು. ಸೋಮವಾರ ನಾನು ಡ್ಯೂಟಿಗೆ ಹೋಗೋಕ್ಕಾಗಲಿಲ್ಲ. ಮಂಗಳವಾರ ನಾವು ಹೋದ್ವಿ. ಅಂದರೆ ನಾವಿಬ್ಬರೇ ಹೋಗಿರೋದ್ರಿಂದ ಕೆಲಸ ಆಗಲಿಲ್ಲ. ಅವರು ತುಂಬ ಪೊಲೀಸು ಒಬ್ಬರು ತುಂಬ ಕೂಗಾಡ್ಕೊಂಡು ಮಾತಾಡ್ತಾ ಇದ್ರು. ಮತ್ತು ನಾವು ಹೋಗೋಕ್ಕೆ ಮುಂಚೆನೇ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡು ಹೋದು. ಪಾಸ್ಟ್ರು ಮತ್ತು ಶೋಭಕ್ಕ ನಮಗೋಸ್ಕರ ಪ್ರೇಯರ್ ಮಾಡಿ, ಏನಾಗಲ್ಲ, ನೀವು ಧೈರ್ಯದಿಂದ ಹೋಗಿ, ಅಲ್ಲಿ ಏಸಪ್ಪನೇ ಅಲ್ಲಿ ಇದ್ದು ನಿಮಗೆ ಎಲ್ಲ ಕಾರ್ಯನ ನೆರವೇರಿಸ್ಕೊಡ್ತಾರೆ ಅಂತ, ಜಯ ಕೊಡ್ತಾರೆ ಅಂತ ಹೇಳಿದರು. ಅದೇ ಮತ್ತು ಮಂಗಳವಾರ ನಾನು ರಜಿನಿ ಮತ್ತು ನನ್ನ ಮಗ, ನಮ್ಮ ಮನೆಯವರು 4 ಜನನೂ ಹೋದಾಗ ಅವರು ಮತ್ತೆ ನಮ್ಮನ್ನು ಒಂದು ಬಲಪಡಿಸಿ ಹೋಗೋ ತನಕ ನನ್ನ ಹೆಗಲ ಮೇಲೆ ಕೈ ಹಾಕಿ, ಶೋಭಕ್ಕ ಖಂಡಿತ ಏಸಪ್ಪನೇ ಅಲ್ಲಿ ಬಂದು ನಿಮಗೆ ಅದ್ಭುತವಾಗಿ ನಿಮಗೆ ಬಿಡುಗಡೆ ಇದೀನ ಜಯದಾದಲ್ಲಿ ನೀವು ಹಿಂದಿರುಗ್ತೀರಾ, ದೇವರ ಜಯನ ಕೊಡ್ತಾರೆ ಅಂತ ಹೇಳಿ ನಮ್ಮನ್ನು ಸಮಾಧಾನ ಮಾಡಿ ಕಳಿಸ್ಕೊಟ್ರು. ನಮಗೋಸ್ಕರ ಅವರು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ನಮಗೋಸ್ಕರ ಅವರು ಚಿಂತಿಸುವಂಥ ಒಂದು ಸಭೆಯ ಒಂದು ಸೇವಕರು, ಪಾಸ್ಟ್ರು, ಒಂದು ಶೋಭಕರು ನಮಗೆ ದೇವರು ಕೊಟ್ಟಿದ್ದಾರೆ. ಇದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತು ಅಲ್ಲಿ ಹೋದಾಗಲೂ ನಾನು ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಿ ಕೂತಿದ್ದೆ. ಒಂದು 10 ನಿಮಿಷ ಇರಿ ಅಂದರು. ನಾನು ಅಲ್ಲಿ ಸ್ಟೇಷನ್ ಒಳಗಡೆ ನಾನು ಪ್ರಾರ್ಥನೆ ಮಾಡ್ತಾ ಕೂತಿದ್ದೆ. ದೇವರು ಅದ್ಭುತವಾಗಿ ಅವ್ರು ಯಾವ ರೀತಿ ಹೇಳಿದರು ಅದೇ ರೀತಿಯಲ್ಲಿ ಒಂದು ವರ್ಷದಲ್ಲಿ ನಮಗೊಂದು ಪ್ರವಾದನೆ ಹೇಳಿದರು ಶೋಭಕ್ಕ. ಅದೇ ರೀತಿಯಲ್ಲಿ ದೇವರು ಅದ್ಭುತವಾದ ಬಿಡುಗಡೆ ದೇವರು ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನಾನು ದೇವರಿಗೆ ನಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಜಯದ ಹಾದಿಯಲ್ಲಿ ನಾವು ಹಿಂದಿರುಗುವಂತೆ ಬಂದಂಥ ಯಾವ ಕೇಡು ಸಂಭವಿಸಿದ ಹಾಗೆ ಅದ್ಭುತವಾದ ಜಯ ಕೊಟ್ಟಂಥ ನನ್ನ ದೇವರಿಗೆ ನಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ನಮಗೋಸ್ಕರ ಪ್ರಯಾಸಪಟ್ಟು ಪ್ರಾರ್ಥನೆ ಮಾಡಿದಂಥ ಶೋಭಕ್ಕ ಮತ್ತು ಪಾಸ್ಟಿಗೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಅವ್ರನ್ನ ವಂದಿಸ್ತಾ ಇದ್ದೇನೆ. ಆಮೆನ್. ಸ್ತೋತ್ರ, ದೇವರಿಗೆ ಮಹಿಮೆ. ಇನ್ಯಾರು ಬೇಗ ಯಾರು ಹೇಳೋರು? ನಿಮ್ಗೆ ಯಾರ ಹೆಸರು ಬಂತು, ಬೇಗ ಪ್ರವಾದನೆ ಬಂತು, ಬೇಗ ಏನಾದ್ರು ಅದ್ರ ಬಗ್ಗೆ ಮಾತಾಡೋರು ಬೇಗ. ಒಂದು 6 ದಿನ ತುಂಬ ಮೈಯೆಲ್ಲ ಭಾರ ಆಗೋದು. ಏನು ಕೆಲಸ ಮಾಡೋಕ್ಕೋದ್ರು ಫ್ಯಾಕ್ಟ್ರಿಗೂ ಆಯ್ತಿರಲಿಲ್ಲ, ಮನೆಗೂ ಆಯ್ತಿರಲಿಲ್ಲ. ಮತ್ತು ಈಗ ತಲೆ ಮೇಲೆ ಮುಟ್ಟಿ ಕೈ ಪ್ರೇಯರ್ ಮಾಡಿದ ತಕ್ಷಣ ನನಗೆ ಒಂಥರ ಮೈಯೆಲ್ಲ ಒಂಥರ ತಣ್ಣಗದಂಗಾಯಿತು. ದೇವ್ರ ನಮ್ಗೆ ಸ್ತೋತ್ರ. ಆಮೇನ್. ಆಮೇಲೆ ಬಂದರೆ ಫ್ಯಾಕ್ಟ್ರಿಯಿಂದ ಬಂದ ತಕ್ಷಣ ಜ್ಞಾನ ಹೋಗೋದು ಇದೇ ಟೈಮಲ್ಲಿ ಆಗ್ತಿತ್ತು. ಅವರಿಗೆ ರಾಣಿಗೆ ಈ ಥರ ಇದೇ ಟೈಮಲ್ಲಿ ಬಂದರೆ ಬಿದ್ದು ಜ್ಞಾನ ಹೋಗ್ಬಿಡೋದಲ್ವಾ ಇದೇ ಟೈಮಲ್ಲಿ. ಹಾಂ ನೋಡಿ, ಈಗ ಅದು ನಾನು ಯೂಶ್ವಲಿ ಇವತ್ತು ಹಂಗೆ ಕಳ್ಸೋಕ್ಕಿದೆ ನಿಮಗೆ. ಆದರೆ ಎಲ್ಲರಿಗೂ ಪ್ರೇಯರ್ ಮಾಡಬೇಕು ಅಂತ ಪ್ರೇಯರ್ ಮಾಡೋದು ನೋಡಿ, ಮುಟ್ಟಿ ಕ್ಷಣದಲ್ಲಿ ಅಲ್ಲಿ ಫ್ರೀ ಆಗಿದೆ. ಆ್ಯಕ್ಚುಲಿ ನಾವು ಮುಟ್ಟಬೇಕು ಅಂತ ಇಲ್ಲ, ಏಸಪ್ಪನೇ ಮುಟ್ಟಿರ್ತಾರೆ, ಆಗುತ್ತಾ? ಆ ಫೇತ್. ನಮ್ಮ ಸ್ತೋತ್ರ ಆಗಲಿ. ನಮ್ಮ ಪಾಪ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ. ಆಮೇಲೆ ಆ ಡಾಕ್ಟರ್ನವರು ಅವನು ಅವ್ನು ಕಾಂಟ್ಯಾಕ್ಟ್ ಮಾಡ್ತಿಲ್ಲ, ಒಂದ್ಸತಿ ಆಸ್ಪತ್ರೆ ತೋರಿಸಿ ಅಂತ ಅಂತಿದ್ರು. ಆಮೇಲೆ ನಾನು ಅವ್ನಿಗೆ ಶೋಭಕ್ಕೆ ಏನು ಪ್ರೇರ್ ಮಾಡಿಸ್ಕೊಂಡಿದ್ದಿಲ್ಲ, ಏನು ನಾರ್ಮಲ್ಲೇ ಬರುತ್ತೆ ಹೋಗು ಅಂತ ಹೇಳಿದ್ದು. ಆಮೇಲೆ ಅಲ್ಲಿ ಎಲ್ಲ ಥರನೂ ಟೆಸ್ಟ್ ಮಾಡೋದು, ಮಕ್ಕಳನ್ನೆಲ್ಲ ನೋಡ್ಕೊಂಡು ನಂಗೆ ಭಯ ಆಗ್ಬಿಡ್ತು. ಏನಪ್ಪ ಈ ಥರ ದೇವರೇ ನಾರ್ಮಲ್ ಬರಬೇಕಣ್ಣಪ್ಪ, ಅವ್ನಿಗೆ ಯಾವುದು ಇದು ಬರಬಾರ್ದು ಅಂತ ಹೇಳಿದ್ರೆ ಎಲ್ಲ ನಾರ್ಮಲ್ ಇದೆ. ಒಂದು ಸ್ವಲ್ಪ ಮಾತು ಥೆರಪಿ ಮಾತ್ರ ಸ್ವಲ್ಪ ನೀವು ಜಾಸ್ತಿ ಮನೇಲಿ ಮಾತಾಡ್ತಾ ಬರುತ್ತೆ ಅಂತ IQ ಲೆವೆಲೆಲ್ಲ ಟೆಸ್ಟ್ ಮಾಡಿಸೋದು ಎಲ್ಲ ನಾರ್ಮಲ್ ಆಗಿದೆ, ಏನೂ ತೊಂದರೆ ಇಲ್ಲ. ಒಂದು ಸ್ವಲ್ಪ ಪಾಯಿಂಟ್ ಅಂದರೆ 0.25 ಏನೋ ಅದೇನೋ ಹೇಳಿದ್ರು, ಅಷ್ಟು ಮಾತ್ರ ಒಂದು ಸ್ವಲ್ಪ ಅವನು ಕೂದಿದ ಕಡೆ ಕೂರಲ್ಲ, ನಿಂತಿದ ಕಡೆ ನಿಲ್ಲಲ್ಲ, ಓಡಾಡ್ತಾ ಇರ್ತಾನೆ. ಅದು ಸರಿ ಆಗುತ್ತೆ ಅಂತ ದೇವ್ರ ಸ್ತೋತ್ರ. ಆಮೇಲೆ ಇನ್ಯಾರಾದರೂ ಸಾಕ್ಷಿ ಹೇಳೋದಿರಾ?
ತುಂಬ ಸುಸ್ತಾಗಿತ್ತು. ಅವತ್ತಿಲ್ಲಿ ನಮ್ಮ ಮನೆಗೆ ಕರ್ಕೊಬಂದುಬಿಟ್ಟಾಗ ನಾನು ಉಳಿತೀನೋ ಇಲ್ವೋ ಅನ್ನೋ ಮಟ್ಟದಲ್ಲಿ ನಿಜ ನನಗೆ ಗೊತ್ತೇ ಇರಲಿಲ್ಲ ಏನು. ಆವಾಗಲೇ ಬುದ್ಧಿ ಬರೋದು. ಆ ಉಳಿತೀನೋ ಇಲ್ವೋ ಅಂತ ಹೇಳಿದ್ರೆ ಆವಾಗಲೇ ಬುದ್ಧಿ ಬರೋದು. ಶಿವಭಕ್ತ ಹೇಳಿದ್ದು ನಿಜ. ನಾನು ನಿಜಕ್ಕೂ ನಾನು ಸಾಯ್ತೀನಿ ಅನ್ನೋದೇ ಹಾಂ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹಂಗಾಗಿತ್ತು. ಆವಾಗಲೇ ಮನುಷ್ಯನಿಗೆ ಬುದ್ಧಿ ಬರೋದು. ಅವಾಗ ನಾನು ಕರ್ಕೊಬಂದು ಅವಾಗಿಂದ ನಾನು ದೇವರಲ್ಲಿ ಅರ್ಕೆ ಇಲ್ಲಿ ಮಾಡಿ ಯಾರು ನೀವು ಬಂದಿದ್ರೆ ಎಲ್ಲರದ್ದು ಅದೇ ಗತಿನೇ, ನಮ್ಮದುವೆ ನಿಮ್ಮದು ಎಲ್ಲರದ್ದು. ನಾವು ನಮ್ಮ ಬೇರೆ ಗತಿ ಇಲ್ಲದಕ್ಕೆ ಏಸಪ್ಪ ಬಳಿ ಬಂದು ತಾನೇ ಎಲ್ಲ ಆಗೋಗಿತ್ತಲ್ಲ, ನಿಜಾನೇ ಅದು ಎಲ್ಲರದ್ದು. ಆದರೆ ಇವರೇನು ಬಂದರೆ ಏಸಪ್ಪನ ನಂಬದ ಮೇಲೆ ಆಟ ಆಡೋರು. ಮಲ್ಲಿ ಕೂತ್ಕೊಳ್ಳೋದು ಶುಕ್ರವಾರ ಶನಿವಾರದತ್ತು. ಶುಕ್ರವಾರ ಶನಿವಾರ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರೇಯರ್ ಮಾಡ್ತೀನಿ. ಶಿವಭಕ್ತರು ಅದೇ ರೀತಿ ಹೇಳಿದ್ರು. ನಾನು ಆವಾಗಿಂದ ಬರ್ತಾ ಇದ್ದೀನಿ. ಈಗ ನನಗೆ ಎಷ್ಟು ಕೆಲಸ ಮಾಡಿದ್ರು ಏನು ಮಾಡಿದ್ರು ಆಮೇಲೆ ಚಿಂತೆ ಮಾಡಬೇಡ ಅಂತ ಹೇಳಿದ್ರು. ನಾನು ಇವಾಗ ಏನು ಚಿಂತೆ ಮಾಡಬೇಕು, ಎಷ್ಟು ಕೆಲಸ ಮಾಡಲಿ ಏನು ಮಾಡಲಿ ದೇವರಲ್ಲಿ ಅಷ್ಟೇ ಕಾಪಾಡೋದು. ಆಮೇಲೆ ಇನ್ಯಾರಾದ್ರೂ ಮಾತಾಡೋರು ಬೇಗ ಅದು ಮೊದಲು. ನಾವು ಫಸ್ಟ್ ಭಾರಿ ತೊಂದರೆಯಲ್ಲಿದ್ವು. ಆಮೇಲೆ ಅಲ್ಲೇ ನಮ್ಮ ಅತ್ತೆ ಮೈದ ಸಖತ್ತಾಗಿ ಮಾಟ ಶಕ್ತಿ ಮಾಡಿ ನಮ್ಮನ್ನು ನಾವು ಸಹಾಯ ಪರಿಸ್ಥಿತಿ ಬಂದೋಗಿತ್ತು. ಆಮೇಲೆ ದೇವರು ಇಲ್ಲಿ ಯೇಸು ಸ್ವಾಮಿ ಬಂದ್ಮೇಲೆ ನಾವು ದೇವರು ಮೇಲೆ ನಿಲ್ಲಿಸಿದ್ರು. ಈಗ ಚೆನ್ನಾಗಿ ಜಮೀನು ಏನು ಕೊಡೋಲ್ಲ ನಿಮಗೆ ಎಂಥದ್ದು ಕೊಡೋಲ್ಲ ಅಂತ ಹೇಳಿದ್ರು. ಆಮೇಲೆ ಸುಮ್ಮನೆ ನಾನು ಇಷ್ಟು ವರ್ಷದಿಂದ ಅವರಾದ್ರೂ ಜಮೀನಿಗೆ ಹೇಳಿರಲಿಲ್ಲ, ಏನೂ ಇಲ್ಲ. ಇವಾಗ ಮೊನ್ನೆ ಪ್ರೇಯರ್ ಮಾಡ್ಕೊಂಡು ನಮ್ಮ ನಾದಿನಿಗೆ ಫೋನ್ ಮಾಡಿದೆ. ಹಿಂಗೆ ನಾನು ಮಾತ್ರ ನನ್ನ ಜಮೀನು ಆಗಬೇಕು, ನನಗೆ ಬರೀ ಕೂಲಿ ಮಾಡ್ಕೊಂಡಿರೋಕ್ಕಾಗಲ್ಲ, ಏನು ಮಾಡ್ತಾರೆ ಕೇಳಿ ಅಂತ ಫೋನ್ ಮಾಡಿದೆ. ಅವರು ಫೋನ್ ಮಾಡಿ ವರ್ಷ ತನಕ ಕೊಡಿಸ್ತೀರಿ ಅಂತ. ಇಲ್ಲ ಇವಾಗ ಬೇಕು ನನಗೆ, ವರ್ಷ ಬೇಕು ಅಂತ ಅನ್ನೋದಕ್ಕೆ ಅವನು ಬಾಯಿ ಮುಚ್ಚಿಸೋಕೆ ಯಾರ ಕೈಲೂ ಆಗಿರಲಿಲ್ಲ. ನಮ್ಮ ಯೇಸು ಸ್ವಾಮಿ ಒಬ್ಬರೇ ಅವ್ರು ಬಾಯಿ ಕಟ್ಟಿ ಉಳ್ಳಾಕಿತ್ತು. ಅವರಿಂದಲೇ ಸಾಧ್ಯ. ನಾನು ಬದುಕಿದ್ದೀನಿ ಅನ್ನೋದ್ರೆ ನಮ್ಮ ಯೇಸಪ್ಪನಿಂದ ನಾನು ಬದುಕಿರೋದು. ಇವತ್ತು ಅವನೇ ಎಲ್ಲರ ಕೈಲೂ ಮತ್ತೇನು ಪೇಪರ್ದಲ್ಲಿ ಸೈನ್ ಹಾಕ್ಕೊಡ್ತೀವಿ, ನಮ್ಮ ಹೆಸರು ಮಾಡಿಸ್ಕೊತೀವಿ, ಬರೋಕ್ಕೆ ಹೇಳಿ ಅಂತವ ಹೇಳಿ ಹೊಲ ಮುಟ್ಕೊಡ್ತೀನಿ, ನಾನೇ ಮಾಡ್ಕೊಡ್ತೀನಿ. ಅದು ಅವ್ರಿಗೆ ಬೇರೆ ಕೊಡೋದಲ್ಲ, ಕೊಟ್ಟರೆ ನನಗೆ ಕೊಡಲಿ ಅಂತ. ನಾನು ಕೊಡೋಲ್ಲ, ಯಾರಿಗೂ ಕೊಡೋಲ್ಲ, ನಾನು ಜೋಳ ಹಾಕ್ತೀನಿ ನನ್ನ ಜಮೀನಿಗೆ, ನಮ್ಮ ಹೆಸರು ಮಾಡಿಕೊಡ್ಬೇಕು ಅಂತವ. ಅನ್ನವತ್ತೀಗ ನಮ್ಮ ಅತ್ತಿವಿ ಎಲ್ಲರ ಕೈಲೂ ಕೊಟ್ಟು ಹೊಲ ಉಟ್ಕೊಳ್ಳೋಕೆ ಹೇಳು ಅಂತವ. ಎಲ್ಲರಿಗೂ ಹೇಳ್ಕೊಳ್ಸಿದ್ರೆ ನಮ್ಮ ಕೃಪೆಯಿಂದಲೇ ಅವರು ನಮ್ಮ ಅತ್ತೆಯನ್ನು ಬಗ್ಸಕ್ಕಾಗಿದ್ರು, ಮೈನ ಬಗ್ಸಕ್ಕಾಗಿರಲಿಲ್ಲ. ನಮ್ಮ ಯೇಸು ಸ್ವಾಮಿಯಿಂದಲೇ ಬಗ್ಸಿರೋದು ಅವ್ರ ಬಗ್ಗೆ ಸಾಧ್ಯ ಇಲ್ಲ. ಬರೀ ಇನ್ನೂ ಮಾಟಶಕ್ತಿ ಮಾಡಿ ನಾನು ಸಿದ್ಧಾಕ್ ಮಾಡಿದ್ರು. ಆಮೇಲೆ ಅನ್ನ ಹಾಕ ಪ್ರೇಯರ್ ಮಾಡಿ ಮಿಥುನ್ಗೆ 18 ವರ್ಷಕ್ಕೆ ಜಾಬ್ ಸಿಕ್ಕುತ್ತೆ ಅಂತ ಹೇಳಿದರು. ಅದೇ ಥರ ದೇವರು ಯೇಸು ಸ್ವಾಮಿ ನನ್ನ ನಿಂತು ಸಹಾಯ ಮಾಡಿದರು. ಅವನಿಗೆ ಒಳ್ಳೆ ಚೆನ್ನಾಗಿ ಅವನೇ. ಈಗ ನಾವು ಸತ್ರು ಬದುಕಿನೂ ನಾವು ದೇವರಿಗಾಗಿ ಜೀವಿಸ್ತೀವಿ. ಇವಾಗ ಎಚ್ಚರಿಕೆ ಬಂತಲ್ಲ, ಅದೆಲ್ಲ ಹೇಳಲ್ಲ. ಅದಕ್ಕೆ ಕೇಳಿದ್ದು ನಾನು, ಈಗಿಂದ ಕೇಳಿದ್ದು. ಈಗ ಯಾವುದು 1947 ಹೇಳ್ತೀನಿ. ಭಕ್ತಿ ಕಡಿಮೆ ಮಾಡಿದ್ದೆ ನಿಜ ಅದು. ಮತ್ತೆ ಈಗಿದ್ದು ಹೇಳಬೇಕು. ಭಕ್ತಿ ಕಡಿಮೆ ಮಾಡಿದ್ದೆ. ಇವತ್ತೇನಿದೆ? ಮುಂದೆ ಒಂದು ಸ್ವಲ್ಪ ಗಿಡ ಎಲ್ಲ ಹಾಕಿದ್ದೆ. ಅವು ಎಲ್ಲ ಉಡ್ಲೆಲ್ಲ ಇದು ಮಾಡಿ ಉದ್ದ ಬೇರೆ ಹೊಡ್ಬಿಟ್ಟು ನಾನು ಭಕ್ತಿ ಕಡಿಮೆ ಮಾಡಿದ್ದೆ. ಮಾರಿಗೆ ದೇವರು ಇವಾಗ 4 ದಿವಸದಿಂದ ಕರೆಕ್ಟಾಗಿ ಏಸಪ್ಪ ನನಗೆ ಯಾಕೋ ಸರಿ ಐತಿಯಲ್ಲ, ಕರೆಕ್ಟಾಗಿ 2 ಗಂಟೆ ನನಗೆ ಎಚ್ಚರಿಕೆ ಕೊಡಬೇಕಪ್ಪ ನೀನು ಅಂತ ಪ್ರೇಯರ್ ಮಾಡ್ತೀನಿ. ಅದೇ ಥರ ಕರೆಕ್ಟಾಗಿ 2 ಗಂಟೆ 2:30 ಎಚ್ಚರಿಕೆಯಾಗಿ ಪ್ರೇಯರ್ ಮಾಡ್ಕೊಳ್ತೀನಿ. ಅರ್ಧ ರಾತ್ರಿಯಲ್ಲಿ ಇವತ್ತು ಭಕ್ತಿ ಕಡಿಮೆ ಐತಿ. ಈಗ ಅಕ್ಕ ಎಲ್ಲ ಯಾವಾಗ ಆಗ್ತಾನೆ ಬಂತು, ಅದೇ ಥರ ನಂಗೆ ಆಗಿದ್ದು ಹಂಗೆ ಅಕ್ಕರು ದೇವರು ತಿಳಿಸಿದ್ದು ಹಂಗಯ್ಯ. ನಂಗೆ ಅದೇ ಆಗಿ ಈಗ ದೇವರು ಇನ್ಯಾರು ಸಾಕ್ಷಿ ಹೇಳೋರು? ನಮ್ಮ ಶಾಸ್ತ್ರವಾಗಲಿ ನಮ್ಮ ಮನೆಯವ್ರಿಗೆ ತುಂಬ ಹುಷಾರಿರಲಿಲ್ಲ. ಬಂದು ಪ್ರಕಾಶನವರು 9 ಸರಿ ಕೇಳ್ತಾನೆ ಇರೋರು, ಬನ್ನಿ ದೇವಾಲಯಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಲ್ಲಿಗೆ ವರ್ಷ ಆಯಿತು. ವರ್ಷದಲ್ಲಿ ಒಂದು ಕೆಲಸಕ್ಕೆ ಅಂತ ಹೋಗಿ ಸೇರ್ಕೊಂಡಿದ್ರು. ಅಲ್ಲಿ ಹಗಲು ರಾತ್ರಿ ಎಲ್ಲ ಕೆಲಸ ಮಾಡಿ ಅವ್ರಿಗೆ ಏನಾಯಿತು ಅಂತ ನಮಗೆ ಗೊತ್ತಿಲ್ಲ. ರಾತ್ರಿ ನೈಟ್ ಎಲ್ಲ ಕೆಲಸ ಮಾಡೋರಲ್ಲಿ ಲಾಡ್ಜಲ್ಲಿ. ಆಮೇಲೆ ಲಾಡ್ಜಲ್ಲಿ ಕೆಲಸ ಮಾಡ್ತಿದ್ದಾಗಲೇ ಅವ್ರಿಗೆ ಹುಷಾರಿಲ್ದಂಗೆ ಆಯಿತು. ಅವಾಗ ನಾನು ಡಾಕ್ಟ್ರ್ ಹತ್ರ ಹೋಗ್ತಲೇ ಇರ್ತೇನೆ. ಆಗಾಗಲೇ ಏನೋ ಮಾತ್ರೆಗಳು ಅದು ಇದು ಕೇಳೋಕ್ಕೆ ಅಂತೇಳಿ ಅವ್ರು ಹೇಳಿದರು, ಇಲ್ಲ ಇದು ಮಾತ್ರ ಕೊಡೋದೇ ಇಲ್ಲ, ನೀವು ದೇವಾಲಯಕ್ಕೆ ಬಲ್ಲಿ ಹಂಗೆ ಹಿಂಗೆ ಅಂತ ಕೇಳಿದರು. ಇವರು ಏನು ಮಾಡಿದ್ರು, ಬರೋಂಗಿಲ್ಲ ಹೋಗಂಗಿಲ್ಲ, ಕೈ ಕಾಲು ಕೆಳಗಡೆ ಎಲ್ಲ ಹೋಗ್ಬಿಟ್ಟು ಇಷ್ಟು ಗಾತ್ರ ಆಗಿಬಿಟ್ಟು ದಪ್ಪನ ಹಾಳು ಇಷ್ಟು ಗಾತ್ರ ಆಗಿ ಹೋಗ್ಬಿಟ್ರು. ನಾನು ಯಾವಾಗ್ಲೂ ಕೂಡ ಕೇಳ್ತಾನೆ ಇದ್ರೆ, ದೇವರೇ ಇವ್ರನ್ನ ಯಾವಾಗ ಇಲ್ಲಿ ದೇವಾಲಯ ಕರ್ಕೊಬರಂಗೆ ಮಾಡ್ತಾರಪ್ಪ ಅಂತ ಹೇಳ್ಬಿಟ್ಟು ದೇವರು ಎಷ್ಟು ಅದ್ಭುತ ಮಾಡಿದ್ರು ಅಂದರೆ, ಮತ್ತೆ ಇವಾಗ 6 ತಿಂಗಳಾಯ್ತು ಇಲ್ಲಿಗೆ. ನಾವು 4 ತಿಂಗಳಿಂದಲೂ ಹಾಸ್ಪಿಟ್ಲೆಲ್ಲ ತಿರುಗಿಬಿಟ್ಟಿದ್ದೀವಿ. ತಿರುಗಿ ಎಲ್ಲ ಸೋತು ಕೊನೆಗೆ ದೇವ್ರು ನಮಗೆ ಸೋಸ್ರ ಮತ್ತೂ ಕೂಡ ಇವರು ಮಾತ್ರ ತಗೊಬರಕ್ಕೆ ಹೋಗಿದ್ದೆ. ಇಲ್ಲ ಬನ್ನಿ ಇಲ್ಲಿಗೆ ಹೋಗೋಣ ಅಂತ ಮತ್ತೆ ಕರೆದ್ರು. 2-3 ಸತಿ ಕರೆದ್ರೂ ಬರ್ದೇ ಹೋಗ್ಬಿಟ್ರು. ಈಗ ಮತ್ತೆ ಬಂದರು. ಮತ್ತೆ ಇವಾಗಲೂ ಕೂಡ ಬೆಳಗ್ಗೆ ಮಧ್ಯಾಹ್ನ ಫೋನ್ ಮಾಡಿದ್ದೀವಿ, ಮತ್ತೆ ಬರೋಣ ಅಂತಂದರೆ ನನಗೆ ಆಗೋದೆಲ್ಲ ಸೊಂಟೆಲ್ಲ ಬಿದ್ದೋಗಿದ್ದೆ, ನನಗೆ ಬರೋಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದಾರೆ. ನೀನು ಸತ್ತೋದ್ರೂ ಪರವಾಗಿಲ್ಲ ಬಾ, ನಾನು ಹೋಗೋಣ ದೇವರಾಲಯಕ್ಕೆ. ಅಲ್ಲೇ ಸತ್ತೋದ್ರೂ ಪರವಾಗಿಲ್ಲ ಬಾ ಅಂತ ಹೇಳ್ಕೊಂಡು ಬಂದೆ. ಅಲ್ಲೂ ಕೂಡ ಆಗಲಿಲ್ಲ. ನನಗೆ ಅಷ್ಟೊಂದು ನೋವಾಗಿದೆ. ನನ್ನ ಅಪ್ಪ ಬಿಡಿಸ್ತಾರೆ ಅಂತ ನನಗೆ ಗೊತ್ತಿತ್ತೆ. ಬಾ ಅಂತ ಎಳ್ಕೊಂಬಂದು ಅಲ್ಲೆಲ್ಲ ಕುತ್ಕೊಂಡ್ರಿ. ಈಗ ಬರ್ಬೇಕಾದ್ರೂ ಕೂಡ ಹಂಗಾದ್ರೂ ಕರ್ಕೊಂಬಂದು ದೇವರಲ್ಲಿ ಇಲ್ಲ ನಿಲ್ಲಿಸಿದ್ದೀನಿ. ದೇವ್ರು ನಮಗೆ ಸೋತ್ರವಾಗಲಿ.
ದೇವರು ಅವ್ರು ಸಾಯ್ತೀನಿ ಅಂತ ಅಂದ್ರೆ ನಾನು ಎಲ್ಲ ಸತ್ಬಿಡಪ್ಪ, ಏನು ಮಾಡೋಕ್ಕಾಗತ್ತಿಲ್ಲ. ಈಗ ಹೆಂಗಿದ್ದಾರೆ ಈಗ? ಇವಾಗ ಬಂದು ಹೋದ್ಮೇಲೆ ಸುಮ್ಮನೆ ಚೆನ್ನಾಗಿ ಅವಾಗ ಬಂದರು, ಮೊನ್ನೆ ಬಂದ್ರಲ್ವ, ಅವಾಗಿಂದ ಇದ್ರು, ಮತ್ತೆ ನೋವು ಅಂತೆಲ್ಲ ಇದ್ರು. ಇವಾಗ ಅಲ್ಲಿಂದ ಬಂದು ಇಲ್ಲಿವರೆಗೂ ಚೆನ್ನಾಗಿ ನಿಂತವ್ರೆ, ಸ್ತೋತ್ರ. ಮಾಡ್ತಾರೆ. ಆಮೇನ್ ಆಮೇನ್. ಇನ್ಯಾರಾದರೂ ಸಾಕ್ಷಿ ಹೇಳೋರು ಬೇಗ, ಇನ್ಯಾರಾದರೂ ಮಾತಾಡೋರು ಬೇಗ ಬನ್ನಿ. ನಂಗೆ ಹೊಟ್ಟೆ ನೋವು ಬಂದರೆ ಬಿಸಿಲು ಹೊಟ್ಟೆ ನೋವು ಬಂದ್ರಲ್ಲ, ಆಮೇಲೆ ನನ್ನ ಗಾಡಿನಾರ್ದಲ್ಲೇ ಅಮ್ಮ ನನ್ನ ಕ್ಯಾನಿಂಗ್ ಮಾಡಿಸ್ಬೇಡಿ, ನಂಗೆ ಗಡಿಯೋಕ್ಕಾಗ್ತದೆ ಅನ್ನವೇ ಅವ್ನು ಹೊಟ್ಟೆ ಅಂದ್ರೆ ಉಟ್ಕೊಳ್ತಾ ಬಂದು ನಿಂತ್ಕೊಂಡು ಮೆಟ್ರೆ ತಕ್ಕೊಂಡು ಹೊತ್ಕೊಂಡಂಗೆ ಆಗೋದು. ಇವಾಗ ಹುಷಾರಾಯ್ತವೆ ಎಲ್ಲರಿಗೂ. ಇಲ್ಲಿ ಬಂದಮೇಲೆ ಪ್ರೇಯರ್ ಮಾಡಿ ಆ ದೆವ್ವ ಬಿಡಿಸಿದ್ರೆ ಹೇಳ್ಬೇಕು, ಅದನ್ನು ದೆವ್ವ ಬಿಟ್ಟೋದ್ವಲ್ಲ ಅವು ಅವೆಲ್ಲ ಕ್ಲೀನಾಗಿ ಹೇಳಬೇಕು. ದೇವು ಇತ್ತು ಅಲ್ಲೆಲ್ಲ ಹತ್ರ ಪತ್ರ ಅಂತ ಹೋಗ್ತಾ ಇದ್ರು ನೋಡ್ರಿ. ಇಲ್ಲಿ ಎಷ್ಟು ವರ್ಷ ಗೊತ್ತಾ ಅವ್ರದ್ದು? ಎಷ್ಟು ವರ್ಷ? ತುಂಬ ವರ್ಷ ಹತ್ರ ಅಂತ ಹೋಗೋರು ಇರಲ್ಲ ಅವ್ರ ಅಂತೆ ನೋಡಿ. ಇಲ್ಲಿ ಬಂದಮೇಲೆ ದೂರ ಅಂತ ಸರಿನೇ ಒಪ್ಕೊಳ್ತೀನಿ, 20 ಕಿಲೋಮೀಟ್ರ್ ಆಗುತ್ತೆ ಒಪ್ಕೊಳ್ತೀನಿ ನಿಮಗೆ. ಆದರೆ ಬಿಡುಗಡೆ ನೋಡಿ, ನಗ್ತಾ ಇದ್ದಾರೆ ಅವರು, ಮುಖ ಆ ಥರ ಕಾಣಿಸ್ತಾ ಇರಲ್ಲ ನಿಮಗೆ. ಅದು ಸ್ತೋತ್ರ. ಹಲ್ಲೆಲೂಯ. ಇನ್ಯಾರಾದರೂ ಸಾಕ್ಷಿ ಹೇಳಿದ್ದೀರಾ? ಮುಗಿತಾ ನಿಮ್ಮದು? ಕಾಸು ಏನಾದ್ರು ಬಂದಿರೋದು ವ್ಯವಹಾರ ಇದೆಯಾ? ನೋಡೋರು ಮುಖ ನೋಡ್ರಿ, ಕಾಸು ಬಂದಿರೋ ಕಾಣಿಸ್ತಾ ಇದೆ. ಹಾಂ, ಬಂದಿರೋದು 7 ಮಧ್ಯಾಹ್ನಕ್ಕೆ. ಆದಮೇಲೆ ಇನ್ಯಾರು ಸಾಕ್ಷಿ ಹೇಳೋರು? ರಾಧನ್ ಮೂತಿ ನೋಡಿ ಗೊತ್ತಾಗುತ್ತಲ್ಲ, ಅಲ್ಲಿ ಮಾತಾಡೋಕ್ಕೆ ಧೈರ್ಯ ಇಲ್ಲ. ಇನ್ಯಾರು ಸಾಕ್ಷಿ ಹೇಳೋರಿದ್ದೀರಾ? ಓಕೆ. ಹಾಂ, ನಾನು ಬದುಕಿ ನಿಂತಿರೋದಂದರೆ ಯೇಸಪ್ಪನ ಕೃಪೆ. ಅದರಲ್ಲಿ ವಿಶೇಷವಾಗಿ ಅಂತಂದರೆ ಯೇಸಪ್ಪನ ಕೃಪೆಯಿಂದ ನಾನು ಬದುಕಿ ನಿಲ್ಲಿಸಿದ್ದೀನಿ. ನಮ್ಮ ಕುಟುಂಬ ವಿಶೇಷವಾಗಿ ಆಶೀರ್ವದಿಸಿದ್ದಾರೆ. ಅದರಲ್ಲಿ ನಮಗೆ ದೇವರು ವಿಶೇಷವಾಗಿ ಆತ್ಮಿಕ ತಂದೆ ತಾಯಿಗಳು ಕೊಟ್ಟವ್ರೆ. ಅದಕ್ಕಾಗಿ ಕೋಟಿ ಸ್ತೋತ್ರ. ನಾವು ಯಾವ ತಪ್ಪು ದಾರಿ ನಡೀತಿದ್ರು ಅದರಲ್ಲಿ ಅವರು ಸರಿ ತಪ್ಪು ಅಂತ ಹೇಳಿ ಅದರಲ್ಲಿ ನನ್ನ ಮಕ್ಕಳನ್ನ, ನನ್ನ ಕುಟುಂಬನ ಎಲ್ಲರೂ ಅವ್ರ ಮುಖಾಂತರ ದೇವರು ಹೇಳಿ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಕೋಟಿ ಸ್ತೋತ್ರ. ನಮ್ಮ ಮನೆಯಲ್ಲಿ ರಾತ್ರಿ ಜ್ವರ ಬಂದಿತ್ತು, ಅವಾಗ ಶೋಭಕೃಪೆಯಲ್ಲಿ ಪ್ರೇಯರ್ ಮಾಡಿಸಿದೆ. ಅದು ಸಂಪೂರ್ಣವಾಗಿ ಗುಣವಾಗಿ ಅವ್ರು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋದ್ರು. ದೇವ್ರಿಗೆ ಕೋಟಿ ಸ್ತೋತ್ರ. ಆಮೇಲೆ ಹಲ್ಲೆಲೂಯ. ನೋಡಿ, ಕಾಲು ಕಟ್ ಮಾಡಬೇಕು ಅಂತ ಹೇಳಿದರು ಯಶೋದೊಂದು ಕಾಲು, ಅದು ಉಳಿತದು. ಹಲ್ಲೆಲೂಯ. ಎಲ್ಲರಿಗೂ ನಿಮ್ಗೆ ಎಷ್ಟು ಜನರಿಗೆ ಗೊತ್ತು ಸಾಕ್ಷಿ ಅದು? ಹಲ್ಲೆಲೂಯ. ಓಕೆ, ಅಷ್ಟು ವಿಚಾರಗಳೆಲ್ಲರೂ ಸಮಾಧಾನ ಹೋಗಿ ಬರ್ಬೋದು ಎಲ್ಲರೂ.